ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಪ್ರಸಾದ ಅಂತ ಮಾಡ್ಬೋದು ನೀವು. ಎಲ್ಲಿ ದೇವರಿಗೆ, ಅಂದರೆ ಈಗ ದೀಪಾವಳಿ ಬಂತಲ್ಲ, ಅದಕ್ಕೋಸ್ಕರ ಇದು ಪ್ರಸಾದ ಅಂತ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದು, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಪೇರ್ಲೆ ಹಣ್ಣು ತೊಗೊಂಡಿದ್ದೀನಿ, ಪೇರು. ಇದನ್ನು ಸ್ವಚ್ಛಗೆ ತೊಳ್ಕೊಡ್ರಿ. ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನೀವು ಹಣ್ಣನ್ನು ತೊಗೊಂಡ್ರೂ ಬರ್ತದೆ, ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿ ತೊಗೊಂಡ್ರೂ ಬರ್ತದೆ. ತುಂಬ ತಕ್ಕೋತೇನಂತ. ಎಲ್ಲರಿಗೂ ದಸರಾ ಶುಭಾಶಯಗಳು. ಹಬ್ಬ ಮುಗೀತು, ಮತ್ತೊಂದು ಹಬ್ಬದ ತಯಾರಿ ಮಾಡ್ಬೇಕಿನ್ನು. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೋಸ್ಕರ ವಿಡಿಯೋ ಹಾಕ್ಲಿಕ್ಕಾಗಿಲ್ಲ. ಎಲ್ಲ ಹ್ಯಾಂಡಲ್ ಮಾಡಬೇಕಾಗ್ತದೆ ಮನೆಯೊಳಗೆ, ಅದಕ್ಕೋಸ್ಕರ ಸಣ್ಣಗೆ ಕಟ್ ಮಾಡಿಕೊಡ್ರಿ. ಕಟ್ ಮಾಡಿಕೊಂಡು ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೋಬೇಕು. ತೋರಿಸ್ತೇನೆ ನಿಮಗೆ ನಾನು. ಅದೇ ಇಷ್ಟು ಸಣ್ಣದ್ರೆ ಸಾಕಾಗ್ತದೆ. ಅಂದರೆ ನೀವು ಮನೆಯೊಳಗೆ ಜಾಸ್ತಿ ಮೆಂಬರ್ ಇದ್ರೆ ಅಥವಾ ದೇವಸ್ಥಾನಕ್ಕೆ ಪ್ರಸಾದ ಕೊಡೋದಿದ್ರೆ ಒಂದು 10-15 ಪೇರು ತೊಗೊಂಡ್ರೂ ಬರ್ತದೆ. ಅಥವಾ ನಿಮ್ಮ ಮನೆಯೊಳಗೆ ಹೆಂಗೆ ಕ್ವಾಂಟಿಟಿ, ಕೆಲವರು ತಿನ್ನೋದಿಲ್ಲ, ಅದನ್ನು ನೋಡಿ ನೀವು ಪೇರ್ಲೆ ಹಣ್ಣು ಹೆಚ್ಚಿಕೊಡ್ರಿ. ಹಿಂಗೆ ಕಟ್ ಮಾಡಿಕೊಡ್ರಿ. ಈಗ ನಾನು ಗ್ಯಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಪೇರ್ಲೆ ಹಣ್ಣು ಹಚ್ಕೊಂಡ್ಮೇಲೆ ಇದು ನೋಡಿರಿ, ಇದರಲ್ಲಿ ತುಪ್ಪ ಹಾಕಿದ್ದೀನಿ ನಾನು. ಸ್ವಲ್ಪ ಹಾಕಿರಿ ತುಪ್ಪ, ಅರ್ಧ ಸ್ಪೂನಷ್ಟು ಆದ್ರೆ ಸಾಕು. ಇಲ್ಲಿ ನೋಡಿರಿ ಹಾಕಿದ್ದೀನಿ ನೋಡಿ, ಹೌದಾ? ತುಪ್ಪ ಹಾಕಿದ್ದೀನಿ ನಾನು. ಅದಕ್ಕೋಸ್ಕರ ಇದನ್ನೇನು ಮಾಡಬೇಕು, ಈಗ ಪೇರ್ಲೆ ಹಣ್ಣು ಏನು ತೊಗೊಂಡಿದ್ದೀವಲ್ಲ ಅದನ್ನು ಇದರೊಳಗೆ ಹಾಕ್ಕೋಬೇಕು. ಗ್ಯಾಸ್ ಸ್ಟಾರ್ಟ್ ಮಾಡಿ ತುಪ್ಪ ಹಾಕಿ ಆಮೇಲೆ ಇದನ್ನು ಅದರೊಳಗೆ ಹಾಕ್ಬಿಡ್ರಿ. ಆಮೇಲೆ ಬೇಗ ಆಗ್ತದೆ ರೀ ಇದು, ಭಾಳ ಏನು ಟೈಮ್ ಹಿಡಿಯೋದಿಲ್ಲ. ನಾನು ಗ್ಯಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಡ್ರಿ. ಆಮೇಲೆ ತುಪ್ಪನೂ ಜಾಸ್ತಿ ಹಾಕಬೇಡ್ರಿ, ಸ್ವಲ್ಪ ಹಾಕ್ರಿ, ಇಲ್ಲಾಂದ್ರೆ ಆಯಿಲ್ ಆಗ್ತದೆ. ಅಯ್ಯೋ, ಗಾಳಿಗೆ ಹೋಯ್ತು ನೋಡ್ರಿ ಗ್ಯಾಸ್. ಸ್ವಲ್ಪ ಹಚ್ತೀನಿ. ಎರಡು ಮಿನಿಟಿಂಗ ಚೆನ್ನಾಗಿದ್ನ ಮೇಲೆ ತೆಳಗೆ ಮಾಡಿಕೊಡ್ರಿ. ಎಲ್ಲ ಕಡೆ ತುಪ್ಪ ಹಚ್ಚಬೇಕು ಅದಕ್ಕೆ. ನಾಳೆ ಶುಕ್ರವಾರ ಪ್ರಸಾದ, ಅಥವಾ ಹುಣ್ಣಿಮೆಗೆ ದೇವಿಗೆ ಪ್ರಸಾದ, ಮಂಗಳವಾರ ದಿವಸ, ಅಥವಾ ಇದ್ರದ್ದು ಅಮಾವಾಸ್ಯೆ ಬರ್ತದಲ್ಲ, ದೀಪಾವಳಿ ಅಮಾವಾಸ್ಯೆ, ಅವತ್ತಿನ ದಿವಸ ಸುದಾ ನೀವು ಪ್ರಸಾದ ಮಾಡಿ ಎಲ್ಲರಿಗೂ ನೀವು ಹಂಚ್ಬೋದು. ಇದನ್ನ ಬರೀ ಹಣ್ಣು ನೈವೇದ್ಯ ಮಾಡ್ತಾರೆ, ಆದ್ರೇನೋ ಒಂದು ಖುಷಿ ಅಂಥೇಳಿ ಸ್ಪೆಷಲ್ಲಾಗಿ ದೇವರಿಗೆ ಎಷ್ಟು ಮಾಡಿದ್ರೂ ಕಡಿಮೆ ಅಲ್ಲ ಅಂತ ಇದನ್ನ ತುಪ್ಪದಲ್ಲಿ ಹುರಿದು ಹಿಂಗೆ ಮಾಡಬೇಕು. ಈಗ ನೋಡಿರಿ, ಆಗ್ಲಿಕ್ಕೆ ಬಂದಿದೆ. ಇದ್ರ ಮೇಲೆ ಈಗ ಒಂದು ಪ್ಲೇಟು ಕ್ಲೋಸ್ ಮಾಡೋಣ ಅಂತ. 2 ಮಿನಿಟ್ ಹಿಂಗೆ ಕ್ಲೋಸ್ ಮಾಡಿ ಇಟ್ಕೋಬೇಕು. ಸ್ಮೆಲ್ ಚೆನ್ನಾಗಿ ಬರ್ತದೆ ನೋಡಿರಿ. ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿ ನೋಡಿರಿ, ಎಲ್ಲ ಬೆಂದೋಗಿದೆ. ಸ್ವಲ್ಪ ಅರ್ಧಂಬರ್ಧ ನೀವು ಹಣ್ಣಾಗಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತಿಡಬೇಕಾಗ್ತದೆ. ಈಗ ಇದಕ್ಕೆ ಇದು ನೋಡಿರಿ, ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆ, ಹೌದಾ? ಸಕ್ಕರೆ ತೊಗೊಂಡಿದ್ದೀನಿ.
ಇದಕ್ಕೆ 1 ಸ್ಪೂನಷ್ಟು ಹಾಕಿದರೂ ಸಾಕು, ಯಾಕಂದ್ರೆ ಆಲ್ರೆಡಿ ಅದು ಹಣ್ಣಾಗಿಬಿಟ್ಟಿದೆ. ಒಂದೇ ಸ್ಪೂನ್ ಸಾಕು. ಅಥವಾ ನಿಮ್ಗೆ ಸ್ವೀಟ್ ಜಾಸ್ತಿ ಸೇರ್ತಾ ಇದ್ದರೆ, ಲೈಕ್ ಆಗ್ತಿದ್ರೆ ನೀವು ಮತ್ತೊಂದು ಸ್ಪೂನ್ ಹಾಕ್ಕೋಬೋದು. ಈಗ ಇದನ್ನೇನು ಮಾಡಿರಿ, ಮೇಲೆ ತೆಳಗೆ ಮಾಡಿ ಹಿಂಗೆ ಮೇಲೆ ತೆಳಗೆ ಮಾಡಿ ಒಂದು ಪ್ರಸಾದದ್ದು ಬಟ್ಲದಲ್ಲಿ ಹಾಕ್ಕೊಂಡು ದೇವರಿಗೆ ನೀವು ಇದು ಮಾಡಿದ್ರು ಬರ್ತದೆ. ಈಗ ಇದನ್ನು ನೋಡ್ತೇನೆ ನೋಡ್ರಿ ಟೇಸ್ಟ್ ಹೆಂಗಾಗಿದೆ ಅಂತ. ಹೌದಾ, ಎಷ್ಟು ಚಂದ ಬಾಯ್ಲ್ಡ್ ಆಗಿದೆ ನೋಡ್ರಿ. ಅದು ಬಾಯ್ಲ್ಡ್ ಮೀನ್ಸ್ ನೀರಿನೊಳಗಲ್ಲ, ಅಂದರೆ ಹೀಗೆ ಸ್ಟೀಮ್ ಕೊಟ್ಟಿದ್ದಕ್ಕೆ. ಹೌದಾ, ಪರಿಮಳ, ತುಪ್ಪ, ಸಕ್ರೆ, ಪೇರುದ್ದು ಇಷ್ಟು ಚಂದ ಫ್ಲೇವರ್ ಬಂದಿದೆಲ್ಲ. ನೀವು ಮಾಡಿ ನೋಡ್ರಿ, ನನಗೆ ಕಮೆಂಟ್ಸ್ ಹಾಕ್ರಿ. ನೀವು ಕಮೆಂಟ್ಸ್ ಹಾಕಿದರೆ ನನಗೆ ಮತ್ತೆ ಹೊಸದು ವಿಡಿಯೋ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡ್ದಂಗೆ ಆಗ್ತದೆ ನನಗೆ. ನಾನು ಇನ್ನೂ ಹೊಸ ಹೊಸ ಟೈಪದ್ದು ನನ್ನ ಹತ್ರ ಎಲ್ಲ ರೆಸಿಪಿ ಇವೆ, ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಕೂಡ ದೀಪಾವಳಿಗೆ ನೀವು ಇದು ಸ್ಪೆಷಲ್ ಪ್ರಸಾದ ಮಾಡ್ಬೋದು ದೇವರಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕಮೆಂಟ್ಸ್ ಹಾಕಿ ಹೇಳಿ ಪ್ಲೀಸ್.